ಖಂಡನೆ ಮಾಡಬೇಕು. ಖಂಡನೆ ಮಾಡೋದು ಬಿಟ್ಟು ಇಂಡೈರೆಕ್ಟ್ಲಿ ಆರೋಪಿಗೆ ರಕ್ಷಣೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಭಾರತ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಕಾನೂನೆಲ್ಲ ಹದಗೆಟ್ಟಿದೆ, ಕಾನೂನು ಕಂಟ್ರೋಲ್ನಾಗ ಇಲ್ಲ ಅಂತ ಅದಕ್ಕೆ ಹೇಳ್ತೀವಿ ನಾವು. ಇವತ್ತು ವೈಯಕ್ತಿಕ ಕಾರಣದಿಂದ ಹತ್ಯೆ ಆಗ್ಯದಂತೆ ಕೆಲವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಇದನ್ನು ಇಡೀ ಕರ್ನಾಟಕದಲ್ಲಿ ಜನರು ಅಸುರಕ್ಷತೆ ಫೀಲ್ ಆಗ್ತಾ ಇದೆ, ಅವರಿಗೆ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ. ಇದಕ್ಕೆ ನಾನು ಇಲ್ಲಿ ಬರ್ತಾ ಇದ್ದೆ, ಇವ್ರಿಗೆ ನೋಡಿ ನಾನು ನಿಂದಿರಿಸಿದ್ರು. ಇಲ್ಲಿ ಇಡೀ ಗುಲ್ಬರ್ಗ ನಾಗರಿಕ ಹಿತರಕ್ಷಣೆ ವೇದಿಕೆ ವತಿಯಿಂದ ಬೃಹತ್ ಇಲ್ಲಿ ಒಂದು ಪ್ರೊಟೆಸ್ಟ್ ನಡೀತಾ ಇದೆ. ಪ್ರೊಟೆಸ್ಟ್ ಇಲ್ಲಿ ಆಮ್ಯಾಕರ ಹುಡುಗರಿಗೆ ಈ ಸ್ಟ್ರೈಕ್ ಮಾಡಬಾರ್ದು, ಇವ್ರಿಗೆ ಇದನ್ನು ಕ್ಲೋಸ್ ಮಾಡಬೇಕು, ಇವರಿಗೆ ಅದು ಹೆದರಿಸಬೇಕು ಅಂತ ಹೇಳಿ ಒಬ್ಬ ಏನಂತಂದರೆ ಯಾವ ರೀತಿ ಕೊಲೆ ಆಗಿರೋಂಥಕ್ಕಂಥದ್ದು ಕೂಡ ರಾಜ್ಯದ ಜನತೆ ಕೂಡ ನೋಡಿದ್ದಾರೆ. ಅದು ಮತ್ತೆ ಕಾಂಗ್ರೆಸ್ಸಿನ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಗೃಹ ಮಂತ್ರಿಗಳಾದಂಥ ಪರಮೇಶ್ವರ್ ಅದು ಕೊಲೆ ಕೂಡ ಅವರು ವೈಯಕ್ತಿಕವಾಗಿ ಕೊಲೆ ಆಗಿದೆ ಅಂತಕ್ಕಂಥ ಕೂಡ ಹೇಳಿಕೆ ಕೊಟ್ಟು ಕೂಡ ತಾವೆಲ್ಲರೂ ಕೂಡ ನೋಡಿದ್ದೀವಿ. ಇವತ್ತಿನ ನಾವು ಇಷ್ಟೇ ಹೇಳಕ್ಕೆ ಬಯಸ್ತಾ ಇದ್ದೀವಿ, ಈ ರಾಜ್ಯದಲ್ಲಿ ಯಾವ ರೀತಿ ಓಟ್ಗೋಸ್ಕರ ಒಂದೇ ಸಮಾಜವನ್ನು ಎದುರು ಇಟ್ಕೊಂಡು ಎಲ್ಲ ಅಂತಕ್ಕಂಥದ್ದು ಕೂಡ ಈ ರಾಜ್ಯದಲ್ಲಿ ಮುಗಿಸ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರದವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಕೂಡ ಹೇಳಬೇಕಾಗಿದೆ. ಅದ್ರ ಜೊತೆಯಲ್ಲಿ ಇವತ್ತು ಅವ್ರ ತಂದೆಯವರಾದಂಥ ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ಇವತ್ತು ಅವರಿಗೂ ಕೂಡ ನಾವು ಹುಡುಗರು ನಾವು ಪ್ರೊಟೆಕ್ಟ್ ಮಾಡ್ತೀವಿ, ಅವ್ನಿಗೆ ಬೈಕ್ ಹಾಕ್ಬಿಟ್ರು ಇಷ್ಟೇ ಕೇಳಿದ್ವಿ. ಅದು ನಿಮ್ಮ ಇಬ್ಬರದು ಅಂತ ನಮ್ಗೆ ಇಬ್ಬರಿಗೆ ಹಾಕೊಂಡು ನನಗೆ ಇದು ಮಾಡಿದ್ರು. ಅಲ್ಲಿಗೆ ಬ್ಲಡ್ ಹೊಂಟದ ಏನು ಅವನಿಗೆ ಆ ಕಡೆ ಹೋಗಿ ಒಳಗೆ ಹೋಗಿ ಒಬ್ಬನ ಹುಡುಗ ಹೋಯ್ದು ಅಷ್ಟು ಮಾರಿ ಇಲ್ಲ ಸರ್. ನಾವು ಹೇಳ್ತೀವಿ ಪ್ರೊಟೆಕ್ಟ್ ಮಾಡ್ಲಾಕತ್ತೀವಿ ಅಂದ ಬೆಳಗ್ಗೆ ಪೊಲೀಸರು ನಮ್ಗೆ ಅವ್ರು ರಕ್ಷಣೆ ಕೊಡಲಿಲ್ಲ ಅಂದ್ರೆ ಮತ್ತೆ ಯಾರು ಕೊಡ್ತಾರ? ಜನಗಳು ಕೊಡ್ತಾರ? ನನಗೇನಂದ್ರೆ ಅವರು ನೀನು ನೋಡ್ಕೋತೀನಿ ಮಗನ ಅಂತ ಅಂದಾರ ಅವ್ರೀಗ. ಈಗ ನನಗೇನು ನೋಡ್ಕೋತಾರಪ್ಪ? ಬಾಳೆ ಏನು ಮಾಡ್ತಾರೆ? ನನ್ನ ಜೀವ ತೆಗಿತಾರ ಅಷ್ಟೇನಾ? ಇಲ್ಲ ನನ್ನ ಜೀವ ಹೊಡಿತಾರೆ ಅಷ್ಟೇ ಮಾಡ್ತಾರೆ. ಮತ್ತೊಂದು ನಾಳೆಗೆ ಇವ್ರ ಮನ್ಯಾಗ ನುಪ್ಪ ಅಂತಂತ ಇವ್ರು ಏನಾರ ನೋಡ್ರಿ, ಇವ್ರ ಮನ್ಯಾಗ ಬಿ ನಾಳೆಗೆ ಯಾರೋ ಒಬ್ಬ ಕೊಲೆ ಆಯ್ತು. ಅವಾಗ ಏನು ಮಾಡ್ತಾರೆ ಇವರು? ಇವ್ರ ಸಲುವಾಗಿ ಯಾರು ನಿಂದಿರ್ಬೇಕು? ನಾವೇ ನಿಂದಿರ್ಬೇಕಲ್ಲ ಮತ್ತ? ಸರ್ ನಾ ಕೇಳೋದಷ್ಟೇ ಖಾಲಿ ರಕ್ತ ಬಂದದ ಯಾವ ದೇಶ ಅನ್ಸರ? ಇಲ್ಲ ನಿಮ್ಗೆ ಮುಂದೆ